ಅಬಕಾರಿ ಸಚಿವರಾದಂಥ ತಿಮ್ಮಾಪುರ ಅವರ ವಿರುದ್ಧ ಆರೋಪಗಳು ಕೇಳಿ ಬರ್ತಾನೆ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರೇ ಕೂಡ ಒಂದು ಆರೋಪವನ್ನ ಮಾಡ್ತಾರೆ, ಅದಕ್ಕೂ ಸಾಕ್ಷಿಗಳು ಸಿಗಲಿಲ್ಲ. ಮಗ ವಿನಯ್ ತಿಮ್ಮಾಪುರ ಅವರ ವಿರುದ್ಧ ಯಾವುದೇ ರೀತಿಯಾದಂಥ ಸಾಕ್ಷಿಗಳು ಇಲ್ಲದಂಥ ಆರೋಪಗಳೇ ಹೆಚ್ಚು ಕೇಳಿಬಂದಿದೆ. ಸಚಿವರು ಅವರ ಮಗನ ಹೆಸರನ್ನ ಹೇಳಿ ಭ್ರಷ್ಟಾಚಾರವನ್ನ ಮಾಡ್ತಾ ಇರುವಂಥ ಆರೋಪಗಳೇ ಇಲ್ಲಿ ಕೇಳಿಬಂತು ಹೊರತು ಏನೆಲ್ಲ ಕೆಲಸ ಕಾರ್ಯಗಳನ್ನು ಅಬಕಾರಿ ಇಲಾಖೆಯಲ್ಲಿ ಮಾಡಿದ್ದಾರೆ ಎನ್ನುವಂಥ ಒಂದಷ್ಟು ಮಾಹಿತಿನ ಕಲೆ ಹಾಕ್ತು. ವರ್ಷನ್ 2 ಆನ್ಲೈನ್ ತಂತ್ರಾಂಶವನ್ನ ಜಾರಿಗೊಳಿಸಿರುವಂಥ ಕೀರ್ತಿ ಕೂಡ ತಿಮ್ಮಾಪುರ ಅವರ ಆಡಳಿತಕ್ಕೆ ಸಲ್ಲುತ್ತೆ. ಹೊಸ ಲೈಸೆನ್ಸ್ ಮಂಜೂರಾತಿಯನ್ನ ಸರಳೀಕರಣಗೊಳಿಸುವ ಗರಿಮೆ ಕೂಡ ಇವರಿಗೆ ಸಲ್ಲುತ್ತೆ. ಅಬಕಾರಿ ಇಲಾಖೆಯಿಂದ ನೀಡಲಾಗುವಂಥ ವಿವಿಧ ಸನ್ನದುಗಳ ಮಾನ್ಯತೆಯನ್ನ 5 ವರ್ಷಗಳವರೆಗೆ ನಿಗದಿಪಡಿಸಲಾಗಿದೆ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಅಬಕಾರಿ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿದಾಗಿಂದಲೂ ಕೂಡ ಅಬಕಾರಿ ಸಚಿವರಾದಂಥ ತಿಮ್ಮಾಪುರ ಅವರ ವಿರುದ್ಧ 3 ತಿಂಗಳಿಗೊಂದು 4 ತಿಂಗಳಿಗೊಂದು ಅಲಿಗೇಷನ್ಸ್ಗಳು, ಆರೋಪಗಳು ಕೇಳಿ ಬರ್ತಾನೆ ಇದೆ. ಆರೋಪಗಳು ಎಷ್ಟು ಮಟ್ಟಿಗೆ ಅಂತಂದರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ ಕೂಡ ಒಂದು ಆರೋಪವನ್ನು ಮಾಡ್ತಾರೆ, ಅದಕ್ಕೂ ಸಾಕ್ಷಿಗಳು ಸಿಗಲಿಲ್ಲ. ಅದಾದಮೇಲೆ ಬಂದಂಥ ಯಾವುದೇ ಆರೋಪಗಳಿಗೆ ಇದುವರೆಗೂ ಯಾವುದೇ ರೀತಿಯಾದಂಥ ಅಬಕಾರಿ ಸಚಿವರ ತಿಮ್ಮಾಪುರ ಆಗಲಿ ಅವರ ಮಗ ವಿನಯ್ ತಿಮ್ಮಾಪುರ ಅವರ ವಿರುದ್ಧ ಯಾವುದೇ ರೀತಿಯಾದಂಥ ಸಾಕ್ಷಿಗಳು ಇಲ್ಲದಂಥ ಆರೋಪಗಳೇ ಹೆಚ್ಚು ಕೇಳಿಬಂದಿದೆ. ಅದನ್ನು ಪ್ರೂವ್ ಮಾಡೋಕ್ಕೂ ಕೂಡ ಆಗಿಲ್ಲ. ಕೇವಲ ಅಧಿಕಾರಿಗಳು, ಸಚಿವರು ಅವರ ಮಗನ ಹೆಸರನ್ನ ಹೇಳಿ ಭ್ರಷ್ಟಾಚಾರವನ್ನು ಮಾಡ್ತಾ ಇರುವಂಥ ಆರೋಪಗಳೇ ಇಲ್ಲಿ ಕೇಳಿಬಂತು ಹೊರತು ಅವರು ಹೇಳಿದಂಥ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಸಾಕ್ಷಿಗಳು, ದಾಖಲೆಗಳು ಸಿಕ್ಕಲಿಲ್ಲ. ವಿರೋಧ ಪಕ್ಷ ಕೂಡ ಅಷ್ಟೇ ಅವರ ವಿರುದ್ಧ ಏನಾದರೂ ಆರೋಪಗಳು ಸಿಗ್ತಾವ ಅಂತೇಳಿ ಯಾರೋ ಮಾಡಿದಂಥ ಆರೋಪನ ಹೈಲೈಟ್ ಮಾಡ್ತಾರೆ, ಅದಕ್ಕೆ ಸಾಕ್ಷಿ ಪುರಾವೆಗಳು ಈವರೆಗೂ ಕೂಡ ಸಿಕ್ಕಿಲ್ಲ. ಇದು ಒಂದು ಕಡೆ ಆಯಿತು ಅಂತಂದರೆ, ಇನ್ನು ಅಬಕಾರಿ ಸಚಿವರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಂಥ ತಿಮ್ಮಾಪುರ ಅವರು ಇಲ್ಲಿವರೆಗೂ ಏನೆಲ್ಲ ಕೆಲಸ ಕಾರ್ಯಗಳನ್ನು ಅಬಕಾರಿ ಇಲಾಖೆಯಲ್ಲಿ ಮಾಡಿದ್ದಾರೆ ಎನ್ನುವಂಥ ಒಂದಷ್ಟು ಮಾಹಿತಿನ ಕಲೆ ಹಾಕ್ತು. ಅಬಕಾರಿ ಇಲಾಖೆ ಅಂದರೆ ಅಲ್ಲಿ ಜನರಿಗೆ ಒಳ್ಳೆಯದಾಗುವಂಥ ರೀತಿಯಲ್ಲಿ ಏನೂ ಕೂಡ ಈ ಖಾತೆನಲ್ಲಿ ಮಾಡೋಕ್ಕಾಗಲ್ಲ. ಆದರೆ ಈ ಅಬಕಾರಿ ಇಲಾಖೆ ಇದೆಯಲ್ಲ, ಇದು ಸರ್ಕಾರಕ್ಕೆ ಆದಾಯವನ್ನು ತಂದುಕೊಡುವಂಥ ನಿಟ್ಟಿನಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹೀಗಾಗಿ ಇಲ್ಲಿ ಪಾರದರ್ಶಕತೆ ಜೊತೆಗೆ ಭ್ರಷ್ಟಾಚಾರವನ್ನು ತೊಲಗಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಬೋದು. ಈ ನಿಟ್ಟಿನಲ್ಲಿ ನಾವು ಮಾಹಿತಿನ ಕಲೆ ಹಾಕ್ತಂಥ ಸಂದರ್ಭದಲ್ಲಿ ಈ ಹಿಂದಿನ ಸಚಿವರುಗಳು ಯಾರೆಲ್ಲ ಇದ್ರಲ್ಲ ಅವ್ರಿಗೆ ಹೋಲಿಸ್ಕೊಂಡ್ರೆ ಆರ್.ಬಿ. ತಿಮ್ಮಾಪುರ ಅವರು ಅಡ್ಮಿನಿಸ್ಟ್ರೇಷನ್ ವಿಚಾರ ಆಗಿರ್ಬೋದು, ಜೊತೆಗೆ ಒಳಗಡೆ ಇರುವಂಥ ನಡೀತಾ ಇರುವಂಥ ಭ್ರಷ್ಟಾಚಾರಗಳು, ಜೊತೆಗೆ ಇರುವಂಥ ಸರ್ವಿಸ್ಗಳೇನಿದೆಯಲ್ಲ, ಅಂದರೆ ಲೈಸೆನ್ಸ್ ಕೊಡುವಂಥದ್ದು, ಈ ರೀತಿಯಾಗಿ ಅಲ್ಲಾಗುವಂಥ ಡಿಲೇ, ಇವೆಲ್ಲವನ್ನು ಕೂಡ ತಪ್ಪಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಎನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಯಾವ್ಯಾವು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಂಬರ್ 1, ಅಬಕಾರಿ ಇಲಾಖೆಯಲ್ಲಿ ಫಾರ್ ಎ ಫಸ್ಟ್ ಟೈಮ್ ಕರ್ನಾಟಕ ನಾಗರಿಕ ಸೇವೆಗಳ ಅಡಿಯಲ್ಲಿ ಇಲಾಖೆ ಅಧಿಕಾರಿ ಮತ್ತು ನೌಕರರ ವರ್ಗಾವಣೆ ನಿಯಮಗಳನ್ನು 2025 ಕಳೆದ 14/5/2025ರಿಂದ ಜಾರಿಗೆ ತಂದಿದ್ದಾರೆ. ಅದರಂತೆ ಅಬಕಾರಿ ಇಲಾಖೆಯಲ್ಲಿನ ಅಧಿಕಾರಿ ನೌಕರರುಗಳ ವರ್ಗಾವಣೆಯನ್ನು ನಿಷ್ಪಕ್ಷಪಾತವಾಗಿ ಮತ್ತು ಪಾರದರ್ಶಕವಾಗಿ ಕೈಗೊಂಡು ಇಲಾಖೆಯು ಗ್ರೂಪ್ ಸಿ ವೃಂದಗಳಾದಂಥ ಅಬಕಾರಿ ನಿರೀಕ್ಷಕರು, ಉಪನಿರೀಕ್ಷಕರು, ಮುಖ್ಯ ಪೇದೆ ಮತ್ತು ಪೇದೆಗಳನ್ನು ಡಿಜಿಟಲ್ ಕೌನ್ಸೆಲಿಂಗ್ ಮೂಲಕ ವರ್ಗಾವಣೆ ಮಾಡಲಾಗಿದೆ. ಜೊತೆಗೆ ಕ್ರಿಮಿನಲ್ ಮೊಕದ್ದಮೆ ಅಥವಾ ಲೋಕಾಯುಕ್ತ ಪ್ರಕರಣ ಅಥವಾ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇರುವಂಥ ಅಧಿಕಾರಿ ನೌಕರರನ್ನು ಮೂಲ ಹುದ್ದೆಯಿಂದ ಕಾರ್ಯನಿರ್ವಾಹಕೇತರ ಹುದ್ದೆಗೆ ವರ್ಗಾಯಿಸುವ ಮಾನದಂಡಗಳನ್ನು ಕೂಡ ಒಳಗೊಂಡಂತೆ ನಿಯಮಗಳನ್ನು ಈ ಅಡಿಯಲ್ಲಿ ರೂಪಿಸಲಾಗಿದೆ. ಅದರಂತೆ 2025ನೇ ಸಾಲಿನ ಜುಲೈನಲ್ಲಿ ಡಿಜಿಟಲ್ ಕೌನ್ಸೆಲಿಂಗ್ ಮೂಲಕ 145 ಅಬಕಾರಿ ನಿರೀಕ್ಷಕರು, 112 ಅಬಕಾರಿ ಉಪನಿರೀಕ್ಷಕರು, 7 ಅಬಕಾರಿ ಮುಖ್ಯ ಪೇದೆ ಮತ್ತು 415 ಅಬಕಾರಿ ಪೇದೆಗಳನ್ನು ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ವರ್ಗಾವಣೆ ಮಾಡಲಾಗಿದೆ. ಇದರ ಕೀರ್ತಿ ಅಬಕಾರಿ ಸಚಿವರಾದಂಥ ಆರ್.ಬಿ. ತಿಮ್ಮಾಪುರ ಅವರಿಗೆ ಸಲ್ಲುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನು ಅಬಕಾರಿ ಸಚಿವರಾಗಿ ಅಧಿಕಾರವನ್ನು ವಹಿಸ್ಕೊಂಡ ಮೇಲೆ ಮಾಡಿರುವಂಥ 2ನೇ ಪ್ರಮುಖ ಕೆಲಸ ಕಾರ್ಯಗಳು ಅಂತ ನೋಡೋದಾದರೆ, ಅಬಕಾರಿ ಸೇವೆಗಳ ಸರಳೀಕರಣಗೊಳಿಸುವಂತಹ ಸಲುವಾಗಿ ವರ್ಷನ್ 2 ಆನ್ಲೈನ್ ತಂತ್ರಾಂಶವನ್ನು ಜಾರಿಗೊಳಿಸಿರುವಂಥ ಕೀರ್ತಿ ಕೂಡ ಆರ್.ಬಿ. ತಿಮ್ಮಾಪುರ ಅವರ ಆಡಳಿತಕ್ಕೆ ಸಲ್ಲುತ್ತೆ. ಇನ್ನು ಅಬಕಾರಿ ಸೇವೆಗಳ ಅಡಿಯಲ್ಲಿ ಬರುವಂತಹ ಏನು ಲೈಸೆನ್ಸ್ ಸ್ಯಾಂಕ್ಷನ್ ಆಗಿರ್ಬೋದು, ಲೈಸೆನ್ಸ್ ಟ್ರಾನ್ಸ್ಫರ್, ಲೈಸೆನ್ಸ್ ರಿನಿವಲ್, ನೀಲಿ ನಕಾಶೆ ಅನುಮೋದನೆ, ಟೆಂಪ್ರವರಿ ಲೈಸೆನ್ಸ್,
ಮಂಜೂರಾತಿ ನಿಯಮ 5 ಸಬ್ ಕ್ಲಾಸ್ 2 ಅಡಿಯಲ್ಲಿ ವಿನಾಯಿತಿ, ಮದ್ಯಸಾರ, ಮದ್ಯ ಕಾಕಂಬಿ ಸಾಗಾಣಿಕೆ, ಆಮದು ರಫ್ತು, ನಿರಪೇಕ್ಷಣ ರಹದಾರಿ, ಲೇಬಲ್ ಅನುಮೋದನೆ ಹಾಗೂ ಇತರ ಸೇವೆಗಳನ್ನು ಒಳಗೊಂಡಂತೆ ಈ ಒಂದು ತಂತ್ರಜ್ಞಾನದಲ್ಲಿ ಒಟ್ಟು 41 ಸೇವೆಗಳನ್ನು ತ್ವರಿತವಾಗಿ ಒದಗಿಸುವಂತಹ ವರ್ಷನ್ 2 ಆನ್ಲೈನ್ ತಂತ್ರಾಂಶವನ್ನು ಪರಿಚಯಿಸಿ 2024ರಿಂದ ಈಗ ಆಲ್ರೆಡಿ ಅನುಷ್ಠಾನಗೊಳಿಸಲಾಗಿದೆ. ಇನ್ನು ಇದರಿಂದ ಅಬಕಾರಿ ಸೇವೆಗಳನ್ನು ಪಡೆಯಲು ಸಾರ್ವಜನಿಕರು ಅಗತ್ಯ ದಾಖಲಾತಿಗಳೊಂದಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ಅಬಕಾರಿ ಕಚೇರಿಗಳಿಗೆ ಭೇಟಿಯನ್ನು ನೀಡಿ ಭೌತಿಕವಾಗಿ ದಾಖಲಾತಿಗಳನ್ನು ಸಲ್ಲಿಸುವ ಅಗತ್ಯ ಇರೋದಿಲ್ಲ. ಇನ್ನು ಅರ್ಜಿದಾರರು ಆನ್ಲೈನ್ ಮೂಲಕ ಸಲ್ಲಿಸುವ ಮಾಹಿತಿ ದಾಖಲಾತಿಗಳನ್ನು ನಿಯಮಗಳಿಗೆ ಅನುಗುಣವಾಗಿ ಇದ್ದರೆ ಈ ಒಂದು ಸೇವೆ ಕಾಲಮಿತಿಯ ಒಳಗೆ ಸಿಗುತ್ತೆ. ಇದರಿಂದಾಗಿ ಅಬಕಾರಿ ಇಲಾಖೆಯಲ್ಲಿ ಈ ಬದಲಾವಣೆ ತಂದಂಥ ಕೀರ್ತಿ ಕೂಡ ಮಾನ್ಯ ಅಬಕಾರಿ ಸಚಿವರಾದಂಥ ಆರ್.ವಿ. ತಿಮ್ಮಾಪುರ್ ಅವರಿಗೆ ಸಲ್ಲುತ್ತೆ. ಇನ್ನು ಅಬಕಾರಿ ಸಚಿವರ ತಿಮ್ಮಾಪುರ್ ಅವರು ತಂದಂಥ ಮೂರನೇ ಬಹಳ ಪ್ರಮುಖವಾದಂಥ ಬದಲಾವಣೆ ಅಂತಂದರೆ ಅಬಕಾರಿ ಇಲಾಖೆಯ ಅಡಿಯಲ್ಲಿ ಕೊಡುವಂಥ ಹೊಸ ಲೈಸೆನ್ಸ್ ಮಂಜೂರಾತಿಯನ್ನು ಸರಳೀಕರಣಗೊಳಿಸುವ ಗರಿಮೆ ಕೂಡ ಇವರಿಗೆ ಸಲ್ಲುತ್ತೆ. ಪ್ರಸ್ತುತ ಮಂಜೂರಾತಿ ಸೇವೆಯನ್ನು ಇನ್ನಷ್ಟು ಸರಳೀಕರಣಗೊಳಿಸುವಂತಹ ಉದ್ದೇಶದಿಂದ ಅರ್ಜಿದಾರರು ಯಾರಿದ್ದಾರೆ ಅವರು ಆನ್ಲೈನ್ ಮೂಲಕ ಸಲ್ಲಿಸುವಂತಹ ಅರ್ಜಿಗಳನ್ನು ಕೆಳ ಹಂತದ ಅಧಿಕಾರಿ ನೌಕರರುಗಳ ಲಾಗಿನ್ಗಳನ್ನು 16 ಹಂತದಲ್ಲಿ ಇತ್ತು. ಇದನ್ನು ಕಡಿತಗೊಳಿಸಿ ಕೇವಲ 7 ಹಂತಕ್ಕೆ ಮಿತಿಗೊಳಿಸಲಾಗಿದೆ. ಲೈಸೆನ್ಸನ್ನು ತ್ವರಿತವಾಗಿ ಪಡೆಯಲು ಈ ಮೂಲಕ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಲೈಸೆನ್ಸ್ ನವೀಕರಣ ಪ್ರಕ್ರಿಯೆ ಮತ್ತು ಅದರ ಅವಧಿಯ ಸರಳೀಕರಣ 2025-26ನೇ ಸಾಲಿನಿಂದ ಈ ಲೈಸೆನ್ಸ್ ಹೋಲ್ಡರ್ಗಳೇನಿದ್ದಾರ ನಿಗದಿತ ಶುಲ್ಕವನ್ನು ಪಾವತಿಸಿ ದಾಖಲಾತಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಿದ 2 ದಿನಗಳಲ್ಲಿ ನವೀಕರಿಸುವಂತಹ ಗಮನಾರ್ಹ ಬದಲಾವಣೆಯನ್ನು ಕೂಡ ಈ ಮೂಲಕ ತರಲಾಗಿದೆ. ಇನ್ನು 25-26ನೇ ಅಬಕಾರಿ ಸಾಲಿನಿಂದ ಜಾರಿಗೆ ಬರುವಂತೆ ಪ್ರತಿ ವರ್ಷ ಸನ್ನದು ಶುಲ್ಕ ಮತ್ತು ಹೆಚ್ಚುವರಿ ಸನ್ನದು ಶುಲ್ಕದ ಪಾವತಿಗೆ ಒಳಪಟ್ಟು ಅಬಕಾರಿ ಇಲಾಖೆಯಿಂದ ನೀಡಲಾಗುವಂಥ ವಿವಿಧ ಸನ್ನದುಗಳ ಮಾನ್ಯತೆಯನ್ನು 5 ವರ್ಷಗಳವರೆಗೆ ನಿಗದಿಪಡಿಸಲಾಗಿದೆ. ಇದು ಬಿಸ್ನೆಸ್ ಮತ್ತು ಸರಳೀಕರಣದ ಭಾಗವಾಗಿ ಇಲಾಖೆಯಿಂದ ತೆಗೆದುಕೊಂಡಿರುವಂಥ ಪ್ರಮುಖ ನಿರ್ಧಾರ ಆಗಿರುತ್ತೆ. ಇದಿಷ್ಟಾದರೆ ಇನ್ನು ಅಬಕಾರಿ ಸಚಿವರಂಥ ತಿಮ್ಮಾಪುರ್ ಅವರು ಜಾರಿಗೆ ತಂದಂಥ ಬದಲಾವಣೆ ತಂದಂಥ 4ನೇ ಬಹಳ ಪ್ರಮುಖ ನಿರ್ಧಾರ ಅಂತಂದರೆ ಆಡಳಿತ ಸುಧಾರಣಾ ಆಯೋಗದ ಶಿಫಾರಸುಗಳನ್ನು ಅಬಕಾರಿ ಇಲಾಖೆಯಲ್ಲಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿಯೂ ಕೂಡ ಸಚಿವ ತಿಮ್ಮಾಪುರ್ ಅವರು ಸಾಕಷ್ಟು ಶ್ರಮಿಸುತ್ತಿದ್ದಾರೆ. ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ 2ರ ವರದಿಯಲ್ಲಿ ಅಬಕಾರಿ ಇಲಾಖೆಯನ್ನು ಮತ್ತಷ್ಟು ಸರಳೀಕರಣ ಹಾಗೂ ಸುಧಾರಣೆಗೊಳಿಸುವಂಥ ಒಟ್ಟು 64 ಅಂಶಗಳ ಬಗ್ಗೆ ಶಿಫಾರಸು ಮಾಡಿದ್ದು, ಸದರಿ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವಂಥ ಪ್ರಕ್ರಿಯೆ ಸದ್ಯ ಜಾರಿಯಲ್ಲಿದೆ. ಇದರ ಜೊತೆಗೆ ಕರ್ನಾಟಕ ಸರ್ಕಾರ ಸಂಪನ್ಮೂಲ ಕ್ರೋಢೀಕರಣದ ಉದ್ದೇಶದಿಂದ ನಿವೃತ್ತ IAS ಅಧಿಕಾರಿಯ ಅಧ್ಯಕ್ಷತೆಯಲ್ಲಿ ತಜ್ಞರುಗಳನ್ನು ಒಳಗೊಂಡಂತೆ RMC ಸಮಿತಿಯನ್ನು ರಚನೆ ಮಾಡಿದೆ. ಸದರಿ ಸಮಿತಿಯು ಅಬಕಾರಿ ಇಲಾಖೆಯಲ್ಲಿ ಪ್ರಸ್ತುತ ಅನುಸರಿಸ್ತಾ ಇರುವಂತಹ ನಿಯಮ ಹಾಗೂ ಕ್ರಮಗಳಿಗೆ ಸುಧಾರಣೆ ತರಲು ಮತ್ತು ಇಲಾಖೆಯ ಆದಾಯವನ್ನು ಹೆಚ್ಚಿಸುವ ಸಲುವಾಗಿ ಸದರಿ ಸಮಿತಿ ನಿರಂತರವಾಗಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿ ಸಲಹೆಗಳನ್ನು ನೀಡಲು ಸಮಿತಿ ಸೂಚಿಸಲಾಗಿರುತ್ತದೆ. ಸದರಿ ಪ್ರಕ್ರಿಯೆ ಕೂಡ ಸದ್ಯ ಚಾಲನೆಯಲ್ಲಿದೆ. ಇದಿಷ್ಟು ಅಬಕಾರಿ ಸಚಿವರಾಗಿ ಹತ್ತತ್ರ 3 ವರ್ಷವನ್ನು ಪೂರೈಸ್ತಾ ಇರುವಂಥ ಆರ್.ವಿ. ತಿಮ್ಮಾಪುರ್ ಅವರು ಇಲಾಖೆಯಲ್ಲಿ ಒಂದಷ್ಟು ತಂದಿರುವಂಥ ಮಹತ್ತರವಾದಂಥ ಬದಲಾವಣೆ. ಇದ್ರ ಜೊತೆಗೆ ಮೀಸಲಾತಿಯನ್ನು ಕೂಡ ಕೊಟ್ಟಿರುವಂಥದ್ದು ಕೂಡ ಇವರ ಆಡಳಿತ ಅವಧಿಯಲ್ಲಿ ಇವರ ಒಂದು ಗರಿಮೆಗೆ ಇಟ್ಟಂಥ ಒಂದು ಪ್ರಶಸ್ತಿ ಅಂತಂತೂ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಯಾರೂ ಕೂಡ ಇದನ್ನು ಮಾಡಿರಲಿಲ್ಲ. ಇವರ ಆಡಳಿತ ಅವಧಿಯಲ್ಲಿ ಇದು ಕೂಡ ಮಾಡಿರುವಂಥದ್ದು. ಹೀಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆದರೆ ಇವ್ಯಾವೂ ಕೂಡ ಬೆಳಕಿಗೆ ಬರ್ತಾ ಇಲ್ಲ. ಕೇವಲ ಅವ್ರ ಮೇಲೆ ಬರುವಂಥ ಆರೋಪಗಳು, ಅದಕ್ಕೆ ಯಾವುದೇ ತಳಬುಡ ಇದುವರೆಗೂ ಕೂಡ ಸಿಕ್ಕಿಲ್ಲ. ಕೇವಲ ಆರೋಪಗಳಷ್ಟೇ ಸುದ್ದಿ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂಥ ವಿಚಾರ. ನಮಸ್ಕಾರ.